ಸೊ ಅದು 24ನೇ ಮೀಟಿಂಗ್ ಆಯಿತು. ಆ ಮೀಟಿಂಗಲ್ಲಿ ಅನೇಕ ವಿಚಾರಗಳನ್ನು ನಾವೆಲ್ಲ ಚರ್ಚೆ ಮಾಡಿದ್ದೇವೆ. ನಮ್ಮ ಗೋದಾವರಿ ಕಾವೇರಿ ಲಿಂಕ್ ಬಗ್ಗೆ ಕೂಡ ಮತ್ತು ಬೇಡ್ತಿ ವರದಾ ಅವೆರಡೂ ಕೂಡ ಲಿಂಕ್ ಮಾಡೋ ಬಗ್ಗೆ ನಮ್ಮ ರಾಜ್ಯದ ಸಂಬಂಧಪಟ್ಟಂತೆ ಚರ್ಚೆ ನಡೆದಿದೆ. ನಾನು ಅವ್ರಿಗೆ ಈಗ ಗೋದಾವರಿ ಕಾವೇರಿ ಲಿಂಕ್ಗೆ ನಮಗೆ 15.90 TMC ನೀರು ಕೊಡಬೇಕು. ಒಟ್ಟು 147 TMC ನೀರು ಬರ್ತದೆ. ಅದರಲ್ಲಿ 15.9 TMC ಅಲಾಟ್ ಮಾಡಬೇಕು ಅನ್ನೋದು ಮಾಡಿದ್ದಾರೆ. ಬಟ್ ನೀರು ಹೆಂಗೆ ಉಪಯೋಗಿಸ್ಬೇಕು, ಯಾವ ಕಡೆ ಕೊಡ್ತೀರಾ ಅನ್ನೋದು ನಮಗೆ ಬೇಡಿಕೆ ಅವ್ರ ಮುಂದೆ ಇಟ್ಟಿದ್ದೇವೆ. ಆಮೇಲೆ ಡೈವರ್ಷನ್ ಬೇಡ್ತಿ ವರದಾ ಅಂದರೆ ನಮ್ಮಲ್ಲೇನೆ ಲಿಂಕು, ಇದು ಇಂಟರ್ ರಾಜ್ಯ ಏನಿಲ್ಲ, ನಮ್ಮದೇ ರಾಜ್ಯದಲ್ಲಿರುವಂಥ ಒಂದು ಯೋಜನೆ. 18.5 TMC ನೀರನ್ನು ಅಲ್ಲಿ ನಾವು ಉಳಿಸ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಸೊ ಈಗ ಕಂಬೈನ್ಡ್ ಗೋದಾವರಿ ಕಾವೇರಿ ಲಿಂಕು, ಬೇಡ್ತಾ ವಾದೆ ಲಿವರ್ ಲಿಂಕು ಒಟ್ಟು 34 TMC ನೀರು ಈ ಒಂದು ಜೋಡಣೆ ಆದರೆ ಒಟ್ಟು ನಮ್ಮ ರಾಜ್ಯಕ್ಕೆ ಲಭ್ಯ ಆಗುವಂಥ ಎಲ್ಲ ಥರದ ಅವಕಾಶಗಳು ಅವರ ಒಂದು ವರದಿಯಲ್ಲೇ ಅವರು ಕೊಟ್ಟಿದ್ದಾರೆ. ಸೊ ನಾವು ಈಗೇನು ನಮ್ಮ ಕರ್ನಾಟಕ ನಮ್ಮ ಅಲಾಟ್ಕೇಷನ್ಗೆ ಬೇರೆ ಮಿನಿಮಮ್ 40ರಿಂದ 45 TMC ಕೊಡಬೇಕು ಅಂತ ನಾವು ಹೇಳಿದ್ದೇವೆ. ಇನ್ನೊಂದು ಪ್ರಮುಖವಾದಂಥ ವಿಚಾರ, ಈಗ ನೀವು ಅಲಾಟ್ ಮಾಡಬೇಕಾದ್ರೆ ಈ ಒಂದು ಬೇಡ್ತಿ ವರದಾ ಮತ್ತು ಗೋದಾವರಿ ಕಾವೇರಿ ಲಿಂಕು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಡುವಾಗ 5 TMC ನೀರನ್ನು ಪ್ರತ್ಯೇಕವಾಗಿ ನೀವು ನಮಗೆ ಕುಡಿಯೋ ನೀರಿಗೆ ಅನುಕೂಲ ಆಗಲಿ ಅಂತ ಹೇಳಿ 5 ಭೀಮಾ ರಿವರ್ ಸಬ್ಸ್ಟೇಷನ್ಗೆ ಬೇಸಿನ್ಗೆ ನೀವು ಕೊಡಬೇಕು ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ಏನು ಕೃಷ್ಣಾ ಬೇಸಿನಲ್ಲಿ ಬೇಡ್ತಿ ಇದು ಗೋದಾವರಿ ಕಾವೇರಿ ಲಿಂಕಲ್ಲಿ 5 TMCನ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಿ ನಮಗೆ ಎಕ್ಸ್ಟ್ರಾ ಅಲಾಟ್ಮೆಂಟು, ಯಾಕೆಂದರೆ ನಮಗೆ ನೀರಿಗೆ ಭಾಳ ಗುಲ್ಬರ್ಗ ರೀಜನ್ಗೆಲ್ಲ ಭಾಳ ತೊಂದರೆ ಆಗ್ತಾ ಇದೆ, ಅದನ್ನು ಕೊಡಬೇಕು ಅಂತ ಹೇಳಿದ್ದೇನೆ. ಸೊ ಅದು ನನ್ನ ಪ್ರಮುಖವಾದಂಥ ವಿಚಾರ. ಸೊ ಈ ಎಲ್ಲ ಕೂಡ ಕೊಟ್ಟಿದ್ದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.